ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗೆ, ಎಲ್ಲ ಆಶೀರ್ವಾದಗಳಿಗೆ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 25ನೇ ವಾಕ್ಯ. ಈ ಕಾರಣದಿಂದ ನಮ್ಮ ಪ್ರಾಣಾಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಯೇಸುಸ್ವಾಮಿ ತನ್ನ ಪರ್ವತ ಪ್ರಸಂಗದ ಮಧ್ಯದಲ್ಲಿ ಅನೇಕರು ಸೇರಿ ಬಂದಿದ್ದಾರೆ ಪ್ರಸಂಗವನ್ನು ಕೇಳುವುದಕ್ಕಾಗಿ, ವಾಕ್ಯವನ್ನು ಕೇಳುವುದಕ್ಕಾಗಿ. ಯೇಸುವಿನ ಬಾಯಿಂದ ಬರುವಂತಹ ಇಂಪಾದ ಮಾತುಗಳನ್ನು ಕೇಳಿ ಆದರಣೆಯನ್ನು, ಸಂತೈಸುವಿಕೆಯನ್ನು, ಆತ್ಮದಲ್ಲಿ ಬಲವನ್ನು ಹೊಂದಿಕೊಳ್ಳುವುದಕ್ಕಾಗಿ ಬಂದಂತಹ ಜನರಿಗೆ ಪ್ರಾಕ್ಟಿಕಲ್ ಆಗಿ ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕಾದ ಅನೇಕ ಸಂಗತಿಗಳನ್ನು ಯೇಸು ಈ ಪರ್ವತ ಪ್ರಸಂಗದಲ್ಲಿ ಹೇಳೋದನ್ನು ನಾವು ನೋಡಬಹುದು. ಹಾಗೆ ಆತನು ಮಾತಾಡುವಾಗ ಹೇಳ್ತಾರೆ, ನಮ್ಮ ಪ್ರಾಣಾಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಬೇಕು, ಏನು ಒದ್ದುಕೊಳ್ಬೇಕು ಎಂಬುದಾಗಿ ಚಿಂತೆ ಮಾಡಬೇಡ್ರಿ. ಒಂದು ರೀತಿಯಲ್ಲಿ ಈ ಒಂದು ವಾಕ್ಯ ಓದಿದಾಗ ಕೆಲವರು ಯೋಚನೆ ಮಾಡ್ತಾರೆ, ಚಿಂತೆ ನಾವು ಮಾಡ್ದಲೇ ನಾವೇನು ಊಟ ಮಾಡಬೇಕು, ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಒದ್ಕೊಳ್ಬೇಕು ಅಂತ ನಾವಲ್ದಲೆ ನಮ್ಮ ಬಗ್ಗೆ ಇನ್ಯಾರಾದರೂ ಚಿಂತೆ ಮಾಡ್ತಾರಾ? ಇನ್ಯಾರಾದರೂ ಚಿಂತೆ ಮಾಡೋಕ್ಕೆ ಸಾಧ್ಯನಾ ಎಂಬುದಾಗಿ ಯೋಚನೆ ಮಾಡುವಂಥ ವ್ಯಕ್ತಿಗಳಿದ್ದಾರೆ. ಯೇಸು ಹೇಳಿದಂತಹ ಮಾತುಗಳಿಗೆ ಯಾವ ಲಾಜಿಕ್ಕೂ ಇಲ್ಲ ಅಂತ ಒಂದು ವೇಳೆ ತಿಳ್ಕೊಳ್ಳುವಂತಹ ವ್ಯಕ್ತಿಗಳು ಇದ್ದಾರೆ. ಯೇಸುಸ್ವಾಮಿ ಯಾವತ್ತೂ ಮಿಸ್ಟೇಕಾಗಿ ಮಾತಾಡಲ್ಲ, ಬೈ ಮಿಸ್ಟೇಕ್ ಮಾತಾಡೋಲ್ಲ. ಆತನು ಹೇಳೋದ್ರಲ್ಲಿ ಒಂದು ಅರ್ಥ ಇದ್ದೇ ಇರುತ್ತೆ. ಚಿಂತೆ ಮಾಡಬೇಡ್ರಿ, ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ ಎಂಬುದಾಗಿ ಯೇಸು ಅಲ್ಲಿ ಬಂದಿರುವಂತಹ, ಕೂಡಿರುವಂತಹ ಜನರಿಗೆ ಹೇಳ್ತಾನೆ, ಚಿಂತೆ ಮಾಡಬೇಡಿ. ಯಾಕೆ? ಯೇಸು ಹೇಳುವಂತಹ ಒಂದು ಮಾತು, ನಮ್ಮಲ್ಲೂ ಸಹ ಅದೇ ಥರ ಚಿಂತೆಗಳೇ ಇದ್ದಾವೆ. ಏನು ಮಾಡೋದು, ನನಗೆ ಸಾಲ ಇದೆ, ಏನು ಮಾಡೋದು, ನನಗಿದಿದೆ, ಇಕ್ಕಟ್ಟಿದೆ, ಕೊರತೆ ಇದೆ, ಸಂಬಳ ಕಡಿಮೆ ಇದೆ, ಅನೇಕ ರೀತಿಯ ಟೆನ್ಷನ್ಸ್ ನಮಗೆ. ಆದರೆ ನೆಕ್ಸ್ಟ್ ಆ ವಾಕ್ಯದಲ್ಲೇ ಸ್ವಾಮಿ ಹೇಳ್ತಾರೆ, ಊಟಕ್ಕಿಂತ ಪ್ರಾಣವು ಮತ್ತು ಉಡುಪಿಗಿಂತ ದೇಹವು ಮೇಲಾದದ್ದಲ್ಲವೇ? ಯೇಸುಸ್ವಾಮಿ ಹೇಳ್ತಾರೆ, ಊಟಕ್ಕಿಂತ, ನೀವು ಊಟದ ಬಗ್ಗೆ ಟೆನ್ಷನ್ ಮಾಡ್ಕೊಳ್ತಾ ಇದೆಯಾ? ಊಟಕ್ಕಿಂತ ಪ್ರಾಣ ದೊಡ್ಡದು. ನೀನು ಬಟ್ಟೆಗೋಸ್ಕರ ಯೋಚನೆ ಮಾಡ್ತಾ ಇದೆಯಾ? ಬಟ್ಟೆಗಿಂತ ದೇಹ ದೊಡ್ಡದು. ಅದರ ಅರ್ಥ ಏನು? ಯೇಸು ಹೇಳ್ತಾರೆ, ನೀನು ಸಂಪಾದನೆ ಮಾಡಿ ಸಂಬಳ ತಂದು ನೀನು ಅನ್ನ ಮಾಡ್ಬೋದು, ಸಾರು ಮಾಡ್ಬೋದು, ಒಳ್ಳೆ ಬಿರಿಯಾನಿ ಮಾಡಿಕೊಂಡು ತಿನ್ಬೋದು. ಆದರೆ ಅದರ ಬಗ್ಗೆ ಚಿಂತೆ ಮಾಡಬೇಡ. ಯಾಕೆ? ಪ್ರಾಣ ಇದ್ದರೆ ತಾನೇ ನೀನು ಬಿರಿಯಾನಿ ತಿನ್ನೋದು. ಪ್ರಾಣ ಇದ್ದರೆ ಅಲ್ವಾ ನೀನು ಕೆಲಸ ಮಾಡೋದು. ಪ್ರಾಣ ಇದ್ದರೆ ಅಲ್ವಾ ನೀನು ಸಂಪಾದನೆ ಮಾಡೋದು. ಈ ಸ್ವಾಮಿ ಹೇಳ್ತಾರೆ, ಬೆಲೆ ಕಟ್ಟಕ್ಕಾಗದಂತಹ ಪ್ರಾಣವನ್ನೇ ನಾನು ಕೊಟ್ಟಿದ್ದೇನೆ ನಿನಗೆ. ನೀವು ಪ್ರಾಣವನ್ನು ಉಳಿಸ್ಕೊಳ್ಳೋಕ್ಕಾಗಲ್ಲ. ಎಷ್ಟು ದುಡ್ಡು ಕೊಟ್ಟರು, 49ನೇ ಕೀರ್ತನೆ ಹೇಳುತ್ತೆ, ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕಾಗಿ ಈಡಾಗಿ ಎಷ್ಟು ದುಡ್ಡು ಕೊಟ್ಟರೂ ಸಾಲೋದಿಲ್ಲ. ಅಂಥ ಪ್ರಯತ್ನವನ್ನು ವ್ಯರ್ಥವೆಂದು ಬಿಟ್ಟು ಬಿಡಬೇಕು ಅಂತ ಬೈಬಲ್ ಹೇಳುತ್ತೆ. ಅದು ವ್ಯರ್ಥ ಪ್ರಯತ್ನ, ಅದು ಸಾಧ್ಯವಿಲ್ಲದ ಮಾತು, ಪ್ರಯೋಜನವಿಲ್ಲದ ಮಾತು. ಹಾಗಾದರೆ ದೇವರು ಕೇಳ್ತಾರೆ, ಅಂಥ ಬೆಲೆಯುಳ್ಳಂತಹ, ಬೆಲೆ ಕಟ್ಟಲಾಗದಂತಹ ಒಂದು ಪ್ರಾಣವನ್ನು ನಾನು ನಿನಗೆ ಕೊಟ್ಟಿದ್ದರೆ, ಆ ಪ್ರಾಣವನ್ನು ಉಳಿಸೋದಕ್ಕಿರುವ ಒಂದು ಅರ್ಧ ಗ್ಲಾಸ್ ಅಕ್ಕಿನೋ, 1-2 ಚಪಾತಿನೋ, ಒಂದು ಮುದ್ದೆನೋ ನಿನಗೆ ಕೊಡಲ್ವಾ ನಾನು? ದೇವ್ರು ಕೇಳ್ತಾರೆ, ಒಂದು ಮುದ್ದೆಗೋಸ್ಕರ, 1-2 ಚಪಾತಿಗೋಸ್ಕರ, ಸ್ವಲ್ಪ ರೈಸ್ಗೋಸ್ಕರ ನೀನು ಚಿಂತೆ ಮಾಡ್ತಾ ಇದೀಯ. ಆದರೆ ಯಾರು ಬೇಕಾದರೂ ಕೊಡ್ತಾರೆ 2 ಚಪಾತಿ, 1 ಮುದ್ದೆ ಯಾರಾದರೂ ಕೊಡ್ತಾರೆ. ಅದ್ರ ಬಗ್ಗೆ ನೀನು ಟೆನ್ಷನ್ ಮಾಡ್ಕೋಬೇಡ. ಯಾಕೆ ಗೊತ್ತಾ? ಬೆಲೆ ಕಟ್ಟಕ್ಕಾಗದಂಥ ಪ್ರಾಣ ನಾನು ಕೊಟ್ಟಿದ್ದೀನಿ. ಅದನ್ನು ಉಳಿಸೋಂತಹ ಆಹಾರ ನಾನು ಕೊಡದೇ ಇರ್ತೀನಿ. ಇಸ್ರಾಯೇಲ್ ಮಕ್ಕಳನ್ನು ಮಾರ್ಗ ಮಧ್ಯದಲ್ಲಿ ನಡೆಸಿ ಮರುಭೂಮಿಯಲ್ಲಿ ಮನ್ನಾ ಕೊಟ್ಟವನು ನಮ್ಮ ದೇವರನ್ನ ಅದನ್ನು ಮರಿಬಾರ್ದು. ಅವಶ್ಯಕತೆಗಳಿಗೆ ಸ್ಪಂದಿಸುವಂತಹ ದೇವರು. 2ನೇದಾಗಿ ಹೇಳ್ತಾರೆ, ಉಡುಪಿಗಿಂತ ದೇಹ ಮೇಲಾದದ್ದು. ಅದರ ಅರ್ಥ ಏನು? ಬೆಲೆ ಕಟ್ಟಕ್ಕಾಗದಂತಹ ಒಂದು ದೇಹವನ್ನು ನಾನು ನಿನಗೆ ಕೊಟ್ಟಿದ್ದರೆ ಅದನ್ನು ಮರೆ ಮಾಡ್ಕೊಳ್ಳೋಂತಹ ಒಂದು ಬಟ್ಟೆ ಕೊಡಲ್ವ ನಾನು? ಒಂದು ರೆಡಿಮೇಡ್ ಶರ್ಟ್ ಕೊಡಲ್ವ ನಾನು ನಿನಗೆ? ಒಂದು ಪ್ಯಾಂಟ್ ಕೊಡಲ್ವ ನಿನಗೆ? ನೀನೊಂದು ಶರ್ಟ್ ಇಲ್ಲ ಅಂತೇಳಿ ಕೊರಗ್ತಾ ಇದೆಯಾ? ನೀನೊಂದು ಸೀರೆ ಇಲ್ಲ ಅಂತ ಕೊರಗ್ತಾ ಇದೆಯಾ? ಆದರೆ ದೇವ್ರು ಕೇಳ್ತಾರೆ, ನೀನು ಚಿಂತೆ ಮಾಡಬೇಡ. ದೇಹ ನಾನು ಕೊಟ್ಟಿಲ್ವಾ? ಆ ದೇಹಕ್ಕೆ ಉಡುಪಿಗೆ ಬೇಕಾದಂಥ ಉಡುಪನ್ನು ನಾನು ಕೊಡಲ್ವಾ? ನಾವು ಅನೇಕ ಸಂದರ್ಭದಲ್ಲಿ ದೇವರು ಮಾಡಿದಂಥ ದೊಡ್ಡ ಕಾರ್ಯಗಳನ್ನ ಮರೆತು ಸಣ್ಣ ಸಣ್ಣ ಕಾರ್ಯಗಳಿಗೆ ಚಿಂತೆ ಮಾಡ್ತಾ ತಲೆ ಕೆಡಿಸ್ಕೊಂಡಿರ್ತೀವಿ. ಈ ಬೆಳಗಿನ ಸಮಯದಲ್ಲಿ ಯೇಸು ಹೇಳ್ತಾರೆ, ನೀನು ಚಿಂತೆ ಮಾಡಬೇಡ.
ನಿಮ್ಮ ಚಿಂತೆಗಳನ್ನೆಲ್ಲ ಆತನ ಮೇಲೆ ಹಾಕಿರಿ. ಆತನು ನಿಮಗೋಸ್ಕರ ಚಿಂತಿಸುವಂತಹ ದೇವರು. ಊಟಕ್ಕಾಗಿ, ಬಟ್ಟೆಗಾಗಿ, ನೀರಿಗಾಗಿ ಚಿಂತೆ ಮಾಡಬೇಡ ಅಂತ ಹೇಳಿದ್ರೆ ಕೆಲಸ ಮಾಡಬೇಡ ಅಂತಲ್ಲ ಅದರ ಅರ್ಥ. ನೀನು ಇದನ್ನೇ ತಲೆ ಕೆಡಿಸ್ಕೋಬೇಡ. ನಂತರ ಕೊನೆಗೆ ಹೇಳ್ತಾರೆ, ಮೊದಲು ನೀನು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಡು, ಅವುಗಳ ಕೂಡ ಇವೆಲ್ಲ ನಿಮಗೆ ಕೊಡ್ತಾರೆ. ಈ ದಿವಸ ಕರ್ತನಿಗೆ ಹೇಳೋಣ, ಸ್ವಾಮಿ ನಾನು ಚಿಂತೆ ಮಾಡಲ್ಲ, ನನ್ನ ಚಿಂತೆಗಳನ್ನೆಲ್ಲ ನಿನ್ನ ಮೇಲೆ ಹಾಕ್ತೀನಿ. ದಾವೀದ ಹೇಳ್ತಾನೆ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡ್ತಾನೆ. ಈ ಬೆಳಗ್ಗೆ ಚಿಂತಾಭಾರದಿಂದ, ವೇದನೆಯಿಂದ, ನಿರಾಶೆಯಿಂದ ಜೀವಿತವನ್ನು ಸಾಗಿಸ್ತಾ ಇರುವಂತಹ ದೇವರ ಮಗುವೆ, ಆ ಯೇಸು ನಿನಗೆ ಹೇಳ್ತಾ ಇದ್ದಾನೆ, ನೀನು ಚಿಂತೆ ಮಾಡಬೇಡ. ನಿನ್ನ ದೇವ್ರ ಮೇಲೆ ಭಾರ ಹಾಕು. ನಿನಗೆ ಪ್ರಾಣ ಕೊಟ್ಟವನು ಆ ಪ್ರಾಣ ಉಳಿಸ್ತಾನೆ. ನಿನಗೆ ದೇಹ ಕೊಟ್ಟವನು ನಿನಗೆ ಬಟ್ಟೆ ಕೊಡ್ತಾನೆ. ಈ ಭೂಮಿಯಲ್ಲಿ ಮನುಷ್ಯ ಟೆನ್ಷನ್ ಮಾಡ್ಕೊಳ್ಳೋದೆಲ್ಲ ಅದಕ್ಕೋಸ್ಕರ. ಊಟ ಬಟ್ಟೆ ಬಗ್ಗೆನೇ ಟೆನ್ಷನ್, ಅವನು ದುಡಿಯೋದು ಅದಕ್ಕೋಸ್ಕರನೇ. ಆದರೆ ದೇವ್ರು ಹೇಳ್ತಾರೆ, ಇದೆಲ್ಲ ನಾನು ಕೊಡ್ತೀನಿ. ಅಜ್ಞಾನಿಗಳು ಇದಕ್ಕೋಸ್ಕರ ತವಕ ಪಡ್ತಾರೆ. ಯಾಕೆ ಅಂದರೆ ದೇವ್ರು ಕೊಡ್ತಾನೆ ಅಂತ ನಂಬಿಕೆ ಇದ್ದರೆ ನಾನು ದೇವ್ರ ಮೇಲೆ ಭರವಸೆ ಇಡ್ತೀನಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ನಮ್ಮನ್ನೇ ನಿನ್ನ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡ್ತೇವೆ. ಇದುವರೆಗೂ ನಿನ್ನ ಸಾನ್ನಿಧ್ಯ ನಮ್ಮ ಸಂಗಡ ಇದ್ದುದಕ್ಕಾಗಿ ಸ್ತೋತ್ರ. ನಾವು ಚಿಂತೆ ಮಾಡದೆ ನಿನ್ನ ಮೇಲೆ ಭರವಸೆ ಬಿಟ್ಟು ಮುಂದೆ ಸಾಗುವ ಹಾಗೆ ಕರ್ತನೆ ನೀನು ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮನ್ನೇ ನಿನ್ನ ಪಾದ ಬಳಿಗೆ ಒಪ್ಪಿಸಿಕೊಡ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.